ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಡಿಪ್ಲೊಮಾ ಕೋರ್ಸಲ್ಲಿ ವೀಕ್ ನಂಬರ್ 4 ಕಂಟೆಂಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ವೀಕ್ ನಂಬರ್ 4ಅಲ್ಲಿರುವಂಥದ್ದು ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು. ಅದರಲ್ಲಿ ಬೇಸಿಕಲಿ ವಿ ನೀಡ್ ಟು ಲರ್ನ್ ಅಬೌಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಥರ್ಮಲ್ ಪ್ರಾಪರ್ಟೀಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಸೊ ಇಷ್ಟು ಪ್ರಾಪರ್ಟೀಸ್ನ ತಿಳ್ಕೊತಾ ಬರ್ತೀವಿ. ಏನು ಆ ಥರ ಅಂದರೆ ಪ್ರತಿಯೊಂದು ಮೆಟೀರಿಯಲ್ಗಳಿಗೂ ಕೂಡ ಈ ಪ್ರಾಪರ್ಟೀಸ್ ಎಷ್ಟು ಮುಖ್ಯವಾಗಿದೆ. ನಾವು ಒಂದು ಮೆಟೀರಿಯಲ್ನ ಐಡೆಂಟಿಫೈ ಮಾಡಬೇಕು ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ಗೆ ಯಾವ ಪ್ರಾಪರ್ಟಿ ನೋಡಿ ನಾವು ಅದನ್ನು ಡಿಪೆಂಡೆನ್ಸಿ ನೋಡಿ ನಾವು ಅದನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಯು ನೀಡ್ ಟು ಲರ್ನ್ ಇನ್ ದಿಸ್ ವೀಕ್ ಕಂಟೆಂಟ್. ಸೊ ಅದಾದಮೇಲೆ ಲಾಸ್ಟಲ್ಲಿ ಆ್ಯಸ್ ಯೂಶ್ವಲ್ ಯು ನೀಡ್ ಟು ಐಡೆಂಟಿಫೈ ಸಮ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಫಾರ್ ಡಿಫರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ಸ್. ಅದ್ರ ಬಗ್ಗೆ ತಿಳ್ಕೊತಾ ಬರೋಣ. ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಪ್ರಾಪರ್ಟೀಸ್? ಸೊ ನಾವು ಕನ್ನಡದಲ್ಲಿ ಗುಣಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಗ್ಲೀಷ್ನಲ್ಲಿ ಆ ಥರನೂ ಕರಿತೀವಿ. ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಯೂಶ್ವಲಿ ನಾವು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಯಾವ ಅಪ್ಲಿಕೇಶನ್ಗೆ ಯಾವ ಒಂದು ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಆ ಒಂದು ಮೆಟೀರಿಯಲ್ದು ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ ಮೇಲೆ ನಿಂತಿರೋದ್ರಿಂದ ಇಟ್ ಈಸ್ ವೆರಿ ಬೇಸಿಕ್ ಟು ನೋ ಅಬೌಟ್ ದ ಪ್ರಾಪರ್ಟೀಸ್. ಪ್ರತಿಯೊಬ್ಬ ಇಂಜಿನಿಯರ್ಸ್ಗೂ ಕೂಡ, ಮೆಟೀರಿಯಲ್ಸ್ ಇಂಜಿನಿಯರ್ಸ್ಗೆ you should know the meaning of like what are the different properties of engineering materials. So we have categorized ಈ ಒಂದು ಏನು ಫ್ಲೋ ಚಾರ್ಟಲ್ಲಿ ನೀವು ಕ್ಯಾಟಗರೀಸ್ ನೋಡ್ಬೋದು. ಪ್ರಾಪರ್ಟೀಸ್ನ ನಾವು ಯಾವ ಥರ ಡಿವೈಡ್ ಮಾಡ್ತೀವಿ ಮತ್ತು ಒಂದೊಂದು ಪ್ರಾಪರ್ಟೀಸಲ್ಲೂ ಸಬ್ ಡಿವಿಷನ್ಸ್, ಸಬ್ ಪ್ರಾಪರ್ಟಿ ಯಾವ್ಯಾವುದಿದೆ ಅಂತ ನೋಡ್ತಾ ಬರ್ತೀರಿ. ಯೂಶ್ವಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸಿಗೆ ಬೇಕಾಗಿರುವಂತಹ ಮೇಜರ್ ಪ್ರಾಪರ್ಟೀಸ್ ಮೆಟೀರಿಯಲ್ ಸೆಲೆಕ್ಷನ್ ಮಾಡುವಂಥ ಒಂದು ವಿಚಾರದಲ್ಲಿ ಅಂದರೆ ವೆರಿ ಬೇಸಿಕ್ ಇಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಯು ನೀಡ್ ಟು ನೋ ಅಬೌಟ್ ಥರ್ಮಲ್ ಪ್ರಾಪರ್ಟೀಸ್ ಅಂದರೆ ಹೀಟ್ ರಿಲೇಟೆಡ್ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಿರಬೇಕು. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಥವಾ ಥರ್ಮಲ್ ಕಂಡಕ್ಟಿವಿಟಿ ಅಂತ ಏನು ಕರಿತಿದ್ವಿ ನಾವು ಪ್ರೀವಿಯಸ್ ವೀಕ್ಸಲ್ಲಿ, ಹಂಗಂದರೆ ಏನು, ಆ ಗುಣಲಕ್ಷಣಗಳು ಯಾವ್ಯಾವುದಿದೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದರೆ ಏನು. ಸೊ ಈ 5 ಪ್ರಾಪರ್ಟೀಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಮತ್ತು ಈ ಸದ್ಯದಲ್ಲಿ ಈ ಒಂದು ಸೆಷನ್ನಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಫಸ್ಟ್ ಪ್ರಾಪರ್ಟಿ, ವೆರಿ ಬೇಸಿಕ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಇಲ್ಲಿ ನೋಡ್ಬೋದು ಇಷ್ಟೊಂದು ಲಿಸ್ಟ್ ಇದೆ ಅಂತ, ಬಟ್ ದೀಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ವಿಚ್ ಎನಿವನ್ ಶುಡ್ ನೋ. ಎಲ್ಲರಿಗೂ ಗೊತ್ತಿರಲೇಬೇಕು. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಲಿ ಅಥವಾ ಯಾವುದೇ ಮೆಕ್ಯಾನಿಕಲ್ ಇಂಜಿನಿಯರ್ ಆದರೂ ಕೂಡ ಮೆಟೀರಿಯಲ್ಸ್ ಗುಣಲಕ್ಷಣಗಳ ಬಗ್ಗೆ ಗೊತ್ತಿರಲೇಬೇಕು. ಸೊ ಐ ಹ್ಯಾವ್ ಲಿಸ್ಟೆಡ್ ಇಯರ್ ಸಮ್ ಬೇಸಿಕ್ ಇಂಪಾರ್ಟೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಅದರಲ್ಲಿ ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಬ್ರಿಟಲ್ನೆಸ್, ಸ್ಟ್ರೆಂತ್, ಟಫ್ನೆಸ್, ಹಾರ್ಡ್ನೆಸ್, ಸ್ಟಿಫ್ನೆಸ್, ರೆಸಿಲಿಯನ್ಸ್, ಕ್ರೀಪ್, ಎಂಡೂರೆನ್ಸ್, ಫೆಟಿಗ್ ಆ್ಯಂಡ್ ಮೆಷಿನಬಿಲಿಟಿ. ಸೊ ಇನ್ನೂ ಲಿಸ್ಟ್ ಮಾಡ್ತಾ ಬಂದರೆ ಇನ್ನೂ ತುಂಬ ಪ್ರಾಪರ್ಟೀಸ್ ಇದೆ ಮೆಕ್ಯಾನಿಕಲ್, ಬಟ್ ದೀಸ್ ಆರ್ ದ ಪ್ರಾಪರ್ಟೀಸ್ ದಟ್ ಯು ಶುಡ್ ನೋ ಆ್ಯಸ್ ತುಂಬ ಎಂಟ್ರಿ ಲೆವೆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಯು ಶುಡ್ ನೋ ಅಟ್ಲೀಸ್ಟ್ ದೀಸ್ ಮೀನಿಂಗ್ಸ್ ಅಂತ ನಾನು ಇವಾಗ ನೆಕ್ಸ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಾ ಬರ್ತೀವಿ. ಸೊ ವಾಟ್ ಯು ಮೀನ್ ಬೈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್? ಸೊ ಆಸ್ ಯು ನೋ, ಮೆಕ್ಯಾನಿಕಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಮೂಮೆಂಟ್ ಆರ್ any material behave under different types of forces. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಅದೆಲ್ಲ ನಿಮಗೆ ನೆಕ್ಸ್ಟ್ ಕಮಿಂಗ್ ಇಯರ್ಸಲ್ಲಿ ಗೊತ್ತಾಗುತ್ತೆ. ನಾವು ಲೋಡ್ ಅಥವಾ ಫೋರ್ಸ್ನ ಅಪ್ಲೈ ಮಾಡಿದಾಗ ಯಾವುದಾದ್ರು ಮೆಕ್ಯಾನಿಕಲ್ ಮೆಂಬರ್ಗೆ ಅದು ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಸೊ ಈ ಒಂದು ಪ್ರಾಪರ್ಟೀಸು ಇಂಜಿನಿಯರ್ಸ್ಗಳಿಗೆ ಯಾವ ಮೆಟೀರಿಯಲ್ನ ಯಾವ ಒಂದು ವರ್ಕ್ಗೆ ಚೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಳ್ತಾ ಬರುತ್ತೆ. ಅದರಲ್ಲಿ ವೆರಿ ಫಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಲಿಸ್ಟ್ ಮಾಡ್ದಂಗೆ ಎಲಾಸ್ಟಿಸಿಟಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ಸ್ ಇದು. ಇದ್ರ ಬಗ್ಗೆ ನೀವು ನಿಮ್ಮ ಪ್ರೀವಿಯಸ್ ಇಯರ್ಸಲ್ಲೂ ಕೂಡ ಓದಿರ್ತೀರಿ. ಎಲಾಸ್ಟಿಸಿಟಿ ಅನ್ನೋದು ಒಂದು ಗುಣಲಕ್ಷಣ. ಏನಂಗಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಸ್ಪ್ರಿಂಗ್ ಚಿತ್ರ ಹಾಕಿದ್ದೀನಿ, ರಿಯಲ್ ಟೈಮ್ ಜಿಪ್ ಫೈಲ್ಸು. ಲೋಡ್ ಅಪ್ಲೈ ಮಾಡ್ತಾ ಇದ್ದಾರೆ, ಲೋಡ್ ಅಪ್ಲೈ ಮಾಡಿ ರಿಮೂವ್ ಮಾಡಿದಾಗ ಒರಿಜಿನಲ್ ಪೊಸಿಷನ್ಗೂ ಕೂತ್ಕೊಳ್ಳುತ್ತೆ. ವೆರಿ ಸಿಂಪಲ್ ಲಾಜಿಕ್ ಹಿಯರ್. ಸೊ ಈ ಥರ ಒಂದು ಗುಣಲಕ್ಷಣ ಇದ್ದರೆ ಒಂದು ಮೆಟೀರಿಯಲಲ್ಲಿ ಅದನ್ನು ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಇಲ್ಲೂ ನೋಡ್ಬೋದು ಅಥವಾ ಇಲ್ಲೊಂದು ಚಿತ್ರದಲ್ಲಿ ನೋಡ್ತಿದ್ದೀರಿ, ಎಲ್ಲ ರಬ್ಬರ್ ಎಳಿತಿದ್ದಾರೆ, ಹೇಗೇನು ವಾಪಸ್ ಬಿಟ್ಟಾಗ ವಾಪಸ್ ಅದೇ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಥರ ಗುಣಲಕ್ಷಣ ಇರುವಂತಹ ಮೆಟೀರಿಯಲ್ಸ್ಗೆ ಎಲಾಸ್ಟಿಸಿಟಿ ಇದೆ ಅಂತ ಹೇಳ್ಬೋದು. ಸೊ ಡಿಫೈನ್ ಮಾಡೋದಾದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಎನಿವನ್ ಶುಡ್ ರೈಟ್ ಲೈಕ್ ದಿಸ್, ಬಿಕಾಸ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇದೇ ಥರ ಬರೀಬೇಕಾಗತ್ತೆ. You can use your regional language also. So elasticity is a property of a material by which it regains its original shape and size. ಇವಾಗ ತಾನೇ ನಾನು ಹೇಳಿದೆ, ಆಫ್ಟರ್ ದ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್.
ಸೊ ಇಲ್ಲೇನು ಕೈಯಿಂದ ಎಳಿತಿದ್ದಾರೆ ಲೋಡನ್ನು, ಇದು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ. ಅಥವಾ ಇಲ್ಲೇನು ಲೋಡ್ ಬೀಳ್ತಾ ಇದೆ ಮೇಲಿಂದ ಕೆಳಗಡೆಗೆ, ದಿಸ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಫೋರ್ಸು. ಸೊ ಸ್ಪ್ರಿಂಗ್ ಮೇಲೆ ಲೋಡ್ ಬಿದ್ದಾಗ ಕಂಪ್ರೆಸ್ ಆಗುತ್ತೆ, ಮತ್ತು ಲೋಡ್ ರಿಮೂವ್ ಮಾಡಿದಾಗ ವಾಪಸ್ ತೊಗೊಳುತ್ತೆ. ಸೊ ಈ ಥರ ಗುಣಲಕ್ಷಣ ಇದಕ್ಕೆ ಎಲಾಸ್ಟಿಸಿಟಿ ಇದೆ ಅಂತ ಹೇಳ್ಬೋದು. ಸೊ ಎಲಾಸ್ಟಿಸಿಟಿ ಇಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಬೈ ವಿಚ್ it regains its original shape and size after the removal of force. You should write the definition like this. Example, steel is a elastic member, because ನಾನು ಆಲ್ರೆಡಿ ಸ್ಟೀಲ್ ಚಾಪ್ಟರ್ ವೀಡಿಯೋದಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ. ಸೊ ಸ್ಟೀಲ್ ಡಕ್ಟೈಲ್ ಮೆಟೀರಿಯಲ್ ಆಗಿರೋದ್ರಿಂದ ಇಟ್ಸ್ ಯಂಗ್ಸ್ ಮಾಡ್ಯುಲಸ್ ಅಥವಾ ಈಲ್ಡ್ ಸ್ಟ್ರೆಂತು ತುಂಬ ಜಾಸ್ತಿ ಇರೋದ್ರಿಂದ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಎಲಾಸ್ಟಿಕ್ ಮೆಂಬರ್. ಆ್ಯಂಡ್ ರಬ್ಬರ್ ಎಲ್ಲರಿಗೂ ಗೊತ್ತೇ ಇದೆ, ಯು ಕ್ಯಾನ್ ಪುಲ್ ದ ರಬ್ಬರ್ ಟು ದ ಸ್ಟ್ರೆಂತ್ ಆಫ್ ಅಲ್ಲಿ ಎಲ್ಲಿ ತನಕ ಅದು ತಡ್ಕೊಳ್ಳೋ ಕೆಪಾಸಿಟಿ ಇದೋ ಅಲ್ಲಿ ತನಕ ನಾವು ರಬ್ಬರ್ನ ಎಳಿಬೋದು, ವಾಪಸ್ ಬಿಟ್ಟಾಗ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸೊ ನಾವು ಸ್ಟೀಲ್ ಬಗ್ಗೆ ಹೇಳೋದಾದರೆ, ರಬ್ಬರ್ ಯೂಶ್ವಲಿ ನಾವು ಜಸ್ಟ್ ಲೈಕ್ ನ್ಯಾಚುರಲ್ ಮೆಟೀರಿಯಲ್ಲು. ಸೊ ಸ್ಟೀಲ್ ಬಗ್ಗೆ ಹೇಳೋದಾದರೆ, ಇದು ನಾವು ದಿನನಿತ್ಯ ಯೂಸ್ ಮಾಡುವಂಥ ಮೆಟೀರಿಯಲ್ಲು. ಅದನ್ನು ನಾವು ಸ್ಪ್ರಿಂಗ್ಸಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಪ್ರಿಂಗ್ಸ್, ಇದು ಶಾಕ್ ಅಬ್ಸರ್ವರ್ಸ್, ವೆಹಿಕಲ್ಸಲ್ಲಿರುವಂಥ ಶಾಕ್ ಅಬ್ಸರ್ವರ್ಸಲ್ಲೂ ಕೂಡ ನಾವು ಎಲಾಸ್ಟಿಸಿಟಿ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ವೆರಿ ಬೇಸಿಕ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್, ದಟ್ ಈಸ್ ಎಲಾಸ್ಟಿಸಿಟಿ. In contrast to elasticity, there is a one more property of a material which is called plasticity. ಏನು ಪ್ಲಾಸ್ಟಿಸಿಟಿ ಅಂದರೆ, ಸೊ ಇಟ್ಸ್ ಅ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಂಡರ್ಗೋ ಪರ್ಮನೆಂಟ್ ಡಿಫಾರ್ಮೇಷನ್. ಅಂದರೆ ನೀವು ಲೋಡ್ ಅಪ್ಲೈ ಮಾಡಿದಾಗ, ಲೋಡ್ ಎಷ್ಟು ಜೋರಾಗಿ ಅಪ್ಲೈ ಮಾಡ್ತಾ ಬರ್ತೀರೋ ಅವಾಗ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಪರ್ಮನೆಂಟ್ ಡಿಫಾರ್ಮೇಷನ್ ಆಗುತ್ತೆ. ನೀವು ವಾಪಸ್ ಫೋರ್ಸ್ನ ಬಿಟ್ಟರೆ ಅದು ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಲೋಡನ್ನು ವೆರಿ ಹೈ ಫೋರ್ಸ್ನ ಅಪ್ಲೈ ಮಾಡಿದಾಗ ಸ್ಪ್ರಿಂಗು ಒರಿಜಿನಲ್ ಪೊಸಿಷನ್ಗೆ ಬಂದಿಲ್ಲ. ಹಾಗಾಗಿ ಇದಕ್ಕೆ ನಾವು ಪ್ಲಾಸ್ಟಿಸಿಟಿ ಅಥವಾ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸೊ ವಿತೌಟ್ ರಪ್ಚರ್ ಅಂತ ಇದೆ, ಅಂದರೆ ಕಟ್ಟಾಗಲ್ಲ ಮೆಟೀರಿಯಲ್ಲು, ಬಟ್ ಪ್ಲಾಸ್ಟಿಕ್ಕಲ್ಲಿ ಡಿಫಾರ್ಮೇಷನ್ ಆಗಿಬಿಡುತ್ತೆ. ನೀವು ಅದನ್ನು ವಾಟ್ ಎವರ್ ದ ಯೂಸ್, ಅದು ಪ್ಲಾಸ್ಟಿಸಿಟಿ ಆದಮೇಲೆ ಅದನ್ನು ರಿಮೂವ್ ಮಾಡಿ ಬೇರೆ ಒಂದು ಕಾಂಪೊನೆಂಟ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ಬಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಪ್ಲಾಸ್ಟಿಸಿಟಿ. So it is the ability of a material to undergo permanent deformation without rupture when load or stress is applied beyond its elastic limit. ಎಲಾಸ್ಟಿಕ್ ಲಿಮಿಟ್ ಅಂತ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಆದಮೇಲೆ ನೀವು ಎಷ್ಟು ಫೋರ್ಸ್ನ ಕೊಡ್ತಾ ಬಂದರೆ ಅದು ಒರಿಜಿನಲ್ ಪೊಸಿಷನ್ಗೆ ರೀಚ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಲೆಡ್ ಮತ್ತು ಕಾಪರ್ನ ನೀವು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಅಂತ, ಅಂದರೆ ಪ್ಲಾಸ್ಟಿಸಿಟಿ ಇರೋವಂಥ ಮೆಟೀರಿಯಲ್ಸ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಈ ಥರ ಇರೋದ್ರಿಂದ ಫೋರ್ಜಿಂಗಲ್ಲಿ ನಾವು ಮೆಟೀರಿಯಲ್ಲು ಒಂದು ಶೇಪಿಂದ ಇನ್ನೊಂದು ಶೇಪ್ಗೆ ತರ್ಬೋದು. ಫಾರ್ಮಿಂಗು, ಸ್ಟ್ಯಾಂಪಿಂಗು, ಎಕ್ಸ್ಟ್ರೂಷನ್ನು, ಇದೆಲ್ಲ ಪ್ರೋಸೆಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗಳಿದೆಲ್ಲ. ಇದರಲ್ಲೆಲ್ಲ ನಾವು ಪ್ಲಾಸ್ಟಿಸಿಟಿ ಇರೋದ್ರಿಂದನೇ ತಿನ್ ವೈರ್ಸ್ ಅಥವಾ ತಿನ್ ಪ್ಲೇಟ್ಸ್ ಆಗಿರ್ಬೋದು, ಅಥವಾ ಸಮ್ ಕಾಯಿನ್ ಫಾರ್ಮೇಷನ್ಗಳಾಗಿರ್ಬೋದು, ಸ್ಟ್ಯಾಂಪಿಂಗ್ ಆಗಿರ್ಬೋದು, ಅದರಲ್ಲೆಲ್ಲ ನಾವು ಪ್ಲಾಸ್ಟಿಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಮ್ಯಾಲಿಯಬಿಲಿಟಿ. ಈ ವರ್ಡ್ನ ನೀವು ಕೇಳ್ತಾನೆ ಇರ್ತೀರಿ. ಸೊ ಇಟ್ ಈಸ್ ಎಬಿಲಿಟಿ ಆಫ್ ಅ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಹ್ಯಾಮರ್ಡ್ ಆರ್ ರೋಲ್ಡ್ ಇನ್ ಟು ಥಿನ್ ಶೀಟ್ಸ್. ಸೊ ಯಾವ ಒಂದು ಮೆಟೀರಿಯಲ್ನ ಬ್ರೇಕ್ ಆಗ್ದಂಗೆ, ಅದು ಕಟ್ಟಾಗಬಾರ್ದು ಮೆಟೀರಿಯಲ್ಲು, ಥಿನ್ ಶೀಟ್ಸ್ ಆಗಿ ಅಥವಾ ಹ್ಯಾಮರ್ ಮಾಡಿದಾಗ ಅದು ಅಥವಾ ರೋಲಿಂಗ್ ಮಾಡಿ ಅದನ್ನು ಶೀಟ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಗುಣಲಕ್ಷಣ ಇರುತ್ತೋ ಅಂಥ ಮೆಟೀರಿಯಲ್ಗೆ ಮ್ಯಾಲಿಯಬಿಲಿಟಿ ಗುಣ ಇದೆ ಅಂತ ಹೇಳ್ಬೋದು. ಸೊ ಗೋಲ್ಡ್, ಅಲ್ಯೂಮಿನಿಯಂ, ಸಿಲ್ವರು ಮೋಸ್ಟ್ ಮ್ಯಾಲಿಯಬಲ್ ಮೆಟೀರಿಯಲ್ಸು. ಅದರಿಂದನೇ ನಾವು ಥಿನ್ ಶೀಟ್ಸ್ ಆಗಿ ರೋಲ್ ಮಾಡಿ ಅಥವಾ ರೌಂಡ್ ಶೇಪಿಗೆ ತಂದು ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಸೊ ಫಾಯಿಲ್ಸ್, ಅಲ್ಯೂಮಿನಿಯಂ ಫಾಯಿಲ್ಸ್ ಮ್ಯಾನುಫ್ಯಾಕ್ಚರಿಂಗು, ಶೀಟ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲ ನಾವು ಮ್ಯಾಲಿಯಬಿಲಿಟಿ ಗುಣಲಕ್ಷಣ ನೋಡ್ತಾ ಬರ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂದರೆ ಇಟ್ ಇಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ವಿತೌಟ್ ಬ್ರೇಕಿಂಗ್. ಸೊ ಇದ್ರ ಬಗ್ಗೆ ತುಂಬ ಪ್ರೀವಿಯಸ್ ಸೆಷನ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಯಾವ ಒಂದು ಮೆಟೀರಿಯಲನ್ನು ನಾವು ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂಥ ಮೆಟೀರಿಯಲ್ಸ್ನ ಡಕ್ಟೈಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಕಾಪರ್ ಮತ್ತು ಅಲ್ಯೂಮಿನಿಯಮ್ಮು ಮೋಸ್ಟ್ ಡಕ್ಟೈಲ್ ಮೆಟೀರಿಯಲ್ಸು. ಇಲ್ಲಿ ನೋಡ್ಬೋದು ನೀವು, ವೈರ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಸ್ಟಿಲ್ ಇಟ್ ಈಸ್ ನಾಟ್ ಬ್ರೇಕಿಂಗ್. ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಬೇಕಾದ್ರೆ, ವೈರ್ ಡ್ರಾಯಿಂಗ್ ಅಂತ ಆಪ್ರೇಷನ್ ಮಾಡಬೇಕಾದ್ರೆ ಡಕ್ಟಿಲಿಟಿ ಇದ್ದರೆ ಮಾತ್ರ ಸಾಧ್ಯ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬ್ರಿಟಲ್ನೆಸ್. ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾಸ್ಟ್ ಐರನ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಕ್ಯಾಸ್ಟ್ ಐರನ್ ಇಸ್ ಎ ಬ್ರಿಟಲ್ ಮೆಟೀರಿಯಲ್ ಅಂತ ಹೇಳಿದ್ವಿ. ಅಂದರೆ ವಿತೌಟ್ ಪರ್ಮನೆಂಟ್ ಎಲಾಂಗೇಷನ್ ಇಟ್ ವಿಲ್ ಬ್ರೇಕ್ ಅಂತ. ಸೊ ಅದೇ ಇರೋದು, ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಟು ಬ್ರೇಕ್ ಆರ್ ಶಾಟರ್ ವಿತೌಟ್ ಸಿಗ್ನಿಫಿಕೆಂಟ್ ಡಿಫಾರ್ಮೇಷನ್. ಡಿಫಾರ್ಮೇಷನ್ನೇ ಆಗಲ್ಲ, ಈಲ್ಡ್ ಪಾಯಿಂಟ್ಗೆ ಹೋಗೋದೇ ಇಲ್ಲ, ಅಷ್ಟು ಬೇಗ ಕಟ್ಟಾಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಜಿಪ್ ಫೈಲಲ್ಲಿ ಜಸ್ಟ್ ಕೆಳಗಡೆ ಡ್ರಾಪ್ ಮಾಡಿದ್ದಾರೆ, ಇಟ್ ಇಸ್ ಬ್ರೇಕ್ ಡೌನ್. ಸೊ ಅದರರ್ಥ
ನಿಮಗೆ ಡಿಫಾರ್ಮೇಷನ್ ಆ್ಯಂಗಲ್ ಲೋಡ್ ಅಪ್ಲೈ ಮಾಡಿದಾಗ ಬೇಗ ಕಟ್ ಆಗಿಬಿಡುತ್ತೆ ಅಂತ. ಸೊ ಗ್ಲಾಸ್ ಆ್ಯಂಡ್ ಕ್ಯಾಸ್ಟ್ ಐರನ್ ಆರ್ ದ ಎಕ್ಸಾಂಪಲ್ಸ್. ನೀವು ಡೆಕೋರೇಟಿವ್ ಪಾರ್ಟ್ಸ್ ಆಗಿರ್ಬೋದು, ಹಾರ್ಡ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫ್ಲೆಕ್ಸಿಬಿಲಿಟಿ ಅನ್ನೋ ಜಾಗದಲ್ಲಿ ಬ್ರಿಟಲ್ನೆಸ್ನ ನಾವು ನೋಡ್ತಾ ಬರ್ಬೋದು ಆ ಥರ ಮೆಟೀರಿಯಲ್ಸಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಈಸ್ ಸ್ಟ್ರೆಂತ್. ಸ್ಟ್ರೆಂತ್ ಅಂದರೆ ಏನು? ಇಟ್ಸ್ ಎ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ವಿತ್ಸ್ಟ್ಯಾಂಡ್ ಆ್ಯನ್ ಅಪ್ಲೈಡ್ ಲೋಡ್ ವಿತೌಟ್ ಫೇಲ್ಯೂರ್. ಸೊ ಯಾವ ಒಂದು ಮೆಟೀರಿಯಲ್ಲು ಲೋಡ್ ಅಪ್ಲೈ ಮಾಡೋದನ್ನ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೋ, ವಿತೌಟ್ ಬ್ರೇಕ್ ಆಗ್ದೇ ಅಥವಾ ಡಿಫಾರ್ಮೇಷನ್ ಆಗ್ದೇ, ಅಂಥ ಒಂದು ಮೆಟೀರಿಯಲ್ಗೆ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು. ಎಕ್ಸಾಂಪಲು, ಸ್ಟೀಲ್ ಹ್ಯಾಸ್ ಹೈ ಟೆನ್ಸೈಲ್ ಸ್ಟ್ರೆಂತ್. ನೀವು ಸ್ಟೀಲ್ನ ಟೆನ್ಸೈಲ್ ಲೋಡ್ ಅಪ್ಲೈ ಮಾಡಿದಾಗ ತುಂಬ ಹೊತ್ತು ಅದು ಲೋಡ್ನ ತಡ್ಕೊಳ್ಳುತ್ತೆ. ಅದಕ್ಕೆ ನಾವು ಬ್ರಿಡ್ಜಸ್ಸಲ್ಲಿ, ಬಿಲ್ಡಿಂಗ್ಸಲ್ಲೆಲ್ಲ ನಾವು ಸ್ಟೀಲ್ನ ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಟಫ್ನೆಸ್ ಅಂದ್ರೇನು? ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ದ ಎನರ್ಜಿ ಆ್ಯಂಡ್ ಪ್ಲಾಸ್ಟಿಕಲಿ ಡಿಫಾರ್ಮ್. ಅಂದರೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಎರೇಜರ್ ಮೇಲೆ ಅದನ್ನು ಹ್ಯಾಮರ್ನ ಬೀಟ್ ಮಾಡ್ತಿದ್ದಾರೆ. ಸೊ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವಾಪಸ್ ಒರಿಜಿನಲ್ ಶೇಪಿಗೆ ಬರುತ್ತೆ. ಅಂದರೆ ಅದು ಬ್ರೇಕ್ ಆಗಲ್ಲ. ಅದೇ ನೀವು ಚಾಕ್ ಪೀಸ್ನ ನೀವು ಬ್ರೇಕ್ ಮಾಡಿದ್ರೆ ಇಟ್ ವಿಲ್ ಬ್ರೇಕ್ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಟಫ್ ಆಗಿದೆ ಅಂತ ಹೇಳ್ಬೋದು ರಬ್ಬರ್. ಸೊ ಮೆಟೀರಿಯಲ್, ರಬ್ಬರ್, ಆಮೇಲೆ ಮೈಲ್ ಸ್ಟೀಲ್, ರಬ್ಬರ್, ಇವೆಲ್ಲ ಎಕ್ಸಾಂಪಲ್ಸು ಟಫ್ನೆಸ್ಗೆ. ನಾವು ಎಲ್ಲಿ ನೋಡ್ತೀವಿ ಅಂದರೆ ಕಾರ್ ಬಂಪರ್ಸಲ್ಲಿ ಟಫ್ನೆಸ್ನ ನೋಡ್ತಾ ಬರ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಈಸ್ ಹಾರ್ಡ್ನೆಸ್. ಸೊ ಹಾರ್ಡ್ನೆಸ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಟು ಡಿಫಾರ್ಮೇಷನ್, ಸ್ಕ್ರ್ಯಾಚಿಂಗ್, ಅಬ್ರೇಷನ್ ಆರ್ ಇಂಡೆಂಟೇಷನ್. ಅಂದರೆ ಅರ್ಥ ಏನು? ಯಾವ ಒಂದು ಮೆಟೀರಿಯಲ್ಗಳು ಡಿಫಾರ್ಮೇಷನ್ ಆಗೋದನ್ನ ತಡೀತಾವೋ, ಯಾವ ಒಂದು ಮೆಟೀರಿಯಲ್ಗಳು ಸ್ಕ್ರ್ಯಾಚ್ ಆಗೋದನ್ನ ತಡೀತಾವೋ. ಸೊ ಇಲ್ಲಿ ನೋಡ್ಬೋದು ನೀವು, ದೇ ಆರ್ ಟ್ರೈ ಟು ಸ್ಕ್ರ್ಯಾಚ್ ಇಟ್ ಸಮ್ ಮೆಟೀರಿಯಲ್, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದಿಸ್. ಸೊ ಇದು ಹಾರ್ಡ್ ಆಗಿದೆ ಅಂತ ಹೇಳ್ಬೋದು. ಅದೇ ಥರ ಅಬ್ರೇಷನ್, ಒಂದಕ್ಕೊಂದು ಮೆಟೀರಿಯಲ್ ಟಚ್ ಆದಾಗ ಬರುವಂತಹ ಒಂದು ಏನು ಹೀಟ್ ಆಗಿರ್ಬೋದು ಅಥವಾ ಮೆಟೀರಿಯಲ್ ರಿಮೂವ್ ಆಗ್ಬೋದು. ಸೊ ಆ ಥರ ಈ ಮೆಟೀರಿಯಲಲ್ಲಿ ನಾವು ನೋಡೋಕ್ಕೆ ಬರಲ್ಲ, ಅಂದರೆ ಇದು ಹಾರ್ಡ್ ಆಗಿದೆ ಅಂತ. ಇಂಡೆಂಟೇಷನ್ ಅಂದರೆ ನೀವೇನಾದರೂ ಇಂಡೆಂಟ್ ಮಾಡಿದ್ರೆ, ಲೈಕ್ ಏನಾದರೂ ಡ್ರಾಪ್ ಮಾಡಿದ್ರೆ, ಅದ್ರ ಮೇಲೆ ಏನಾದರೂ ಬೀಟ್ ಮಾಡಿದ್ರೆ ಅದು ಯಾವುದೇ ಥರ ಅಲ್ಲಿ ಗುರುತು ಉಳ್ಕೊಳ್ಳಲ್ಲ. ಅಂಥ ಮೆಟೀರಿಯಲ್ಲು ಹಾರ್ಡ್ ಆಗಿದೆ ಅಂತ ಹೇಳ್ಬೋದು. ಅಗೈನ್ ಸ್ಟೀಲೇ ಬರುತ್ತೆ ಇಲ್ಲಿ, ತುಂಬ ಹಾರ್ಡ್ ಮೆಟೀರಿಯಲ್ಲು. ಅಗೈನ್ ಬ್ರಿಡ್ಜಸ್ಸಲ್ಲಿ ಮತ್ತು ಬಿಲ್ಡಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಸ್ಟಿಫ್ನೆಸ್ ಬಗ್ಗೆ ಹೇಳೋದಾದರೆ, ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ರೆಸಿಸ್ಟ್ ಡಿಫಾರ್ಮೇಷನ್ ಅಂಡರ್ ಅಪ್ಲೈಡ್ ಫೋರ್ಸ್. ಸೊ ಇಲ್ಲಿ ಹಾರ್ಡ್ನೆಸ್ ಬಗ್ಗೆ ಹೇಳೋದಾದರೆ, ಸ್ಟೀಲ್ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರ್ಬೋದು, ಬಟ್ ಯು ಕ್ಯಾನ್ ಟೇಕ್ ಹೈಯೆಸ್ಟ್ ಹಾರ್ಡ್ ಮೆಟೀರಿಯಲ್ ಅಂತ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಡೈಮಂಡ್. ಡೈಮಂಡ್ ಈಸ್ ಅ ವೆರಿ ಹಾರ್ಡ್ ಮೆಟೀರಿಯಲ್. ಸೊ ಇಟ್ ಕೆನಾಟ್ ಬ್ರೇಕ್. ನೀವು ಅದನ್ನು ಇಂಡೆಂಟು ಮಾಡೋಕ್ಕಾಗಲ್ಲ, ಸ್ಕ್ರ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಡೈಮಂಡ್ ಅಂತ ತಗೋಬೋದು ಇದರಲ್ಲಿ. ಸ್ಟಿಫ್ನೆಸ್ ಇಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ರೆಸಿಸ್ಟ್ ಡಿಫಾರ್ಮೇಷನ್ ವಿತ್ ಅಂಡರ್ ಅಪ್ಲೈಡ್ ಫೋರ್ಸ್. ಯಾವ ಒಂದು ಮೆಟೀರಿಯಲ್ಗಳು ಲೋಡ್ನ ಅಪ್ಲೈ ಮಾಡಿದಾಗ ರೆಸಿಸ್ಟ್ ಮಾಡ್ತಾವೋ ಡಿಫಾರ್ಮೇಷನ್ ಆಗೋದನ್ನ, ಅಂಥದ್ದನ್ನ ನಾವು ಸ್ಟಿಫ್ ಆಗಿದೆ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್, ಸ್ಟೀಲ್ ಇಸ್ ಸ್ಟಿಫರ್ ದ್ಯಾನ್ ರಬ್ಬರ್. ಸೊ ರಬ್ಬರ್ಗಿಂತ ಸ್ಟೀಲ್ ಸ್ಟಿಫ್ ಆಗಿದೆ. ಅದಕ್ಕೆ ನಾವು ರೊಟೇಟಿಂಗ್ ಶಾಫ್ಟ್ಸ್ ಆಗಿರ್ಬೋದು, ಬೀಮ್ಸ್ ಆಗಿರ್ಬೋದು, ಫ್ರೇಮ್ಸ್ ಆಗಿರ್ಬೋದು, ಅಲ್ಲೆಲ್ಲ ನಾವು ಸ್ಟಿಫ್ನೆಸ್ ಗುಣಲಕ್ಷಣಗಳನ್ನ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒನ್ ಇಸ್ ರೆಸಿಲಿಯನ್ಸ್. ಸೊ ರೆಸಿಲಿಯನ್ಸ್ ಇಸ್ ದ ಅಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ವೆನ್ ಡಿಫಾರ್ಮ್ಡ್ ಎಲಾಸ್ಟಿಕಲಿ. ಅಂದರೆ ಎಲಾಸ್ಟಿಸಿಟಿ ಅಂತ ಏನೊಂದು ಡೆಫಿನೇಷನ್ ಪ್ರೀವಿಯಸ್ ಒಂದು ಇದರಲ್ಲಿ ನೋಡಿದ್ವಿ ಸ್ಲೈಡಲ್ಲಿ. ಸೊ ಎಲಾಸ್ಟಿಸಿಟಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನೀವು ಲೋಡ್ ಅಪ್ಲೈ ಮಾಡಿದಾಗ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಡಿಫಾರ್ಮ್ ಆಗಿ ಲೋಡ್ನ ರಿಲೀಸ್ ಮಾಡಿದಾಗ ಅದನ್ನು ಎನರ್ಜಿನ ವಾಪಸ್ಸು ಮೆಟೀರಿಯಲ್ ಕೊಟ್ಟು ಒರಿಜಿನಲ್ ಪೊಸಿಷನಿಗೆ ಬರುತ್ತೆ. ಅಂಥ ಒಂದು ಗುಣಲಕ್ಷಣಕ್ಕೆ ನಾವು ರೆಸಿಲಿಯನ್ಸ್ ಅಂತ ಕರಿತೀವಿ. ಜಾಸ್ತಿ ನಾವು ಸ್ಪ್ರಿಂಗ್ಸಲ್ಲಿ ನೋಡುವಂಥ ಗುಣಲಕ್ಷಣ ಇದು. ಅಗೈನ್ ಶಾಕ್ ಅಬ್ಸರ್ಬರ್ಸ್ ಆ್ಯಂಡ್ ಸ್ಪ್ರಿಂಗ್ಸ್ ಕಮ್ ಟು ಪಿಕ್ಚರ್ ವೆನ್ ಯು ಸೇ ಅಬೌಟ್ ರೆಸಿಲಿಯನ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಕ್ರೀಪ್. ಸೊ ಕ್ರೀಪ್ ಅನ್ನೋದು ತುಂಬ ಸ್ಲೋ ಆ್ಯಂಡ್ ಪರ್ಮನೆಂಟ್ ಡಿಫಾರ್ಮೇಷನ್ನು ಆಫ್ ಎ ಮೆಟೀರಿಯಲ್. ಡಿಫಾರ್ಮೇಷನ್ ಇಸ್ ನಥಿಂಗ್ ಬಟ್ ಒರಿಜಿನಲ್ ಶೇಪ್ಗಿಂತ ಚೇಂಜ್ ಆಗೋದು ಶೇಪ್ ಲೋಡ್ ಅಪ್ಲೈ ಮಾಡಿದಾಗ. ಸೊ ಇಲ್ಲಿ ಕ್ರೀಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ ಇದ್ದಾಗ ಮೆಟೀರಿಯಲ್ಲು ಸ್ವಲ್ಪ ಡಿಫಾರ್ಮೇಷನ್ ಆಗ್ತಾ ಬರುತ್ತೆ ಲಾಂಗ್ ಪೀರಿಯಡ್ ಆಫ್ ಎ ಟೈಮ್. ಸೊ ನಿಮಗೆ ಸಡನ್ನಾಗಿ ಬ್ರೇಕ್ ಆಗಲ್ಲ, ತುಂಬ ದಿನಗಳ ಕಾಲ ಅದು ಡಿಫಾರ್ಮೇಷನ್ ಆಗಿ ಕ್ರ್ಯಾಕ್ ಫಾರ್ಮೇಷನ್ ಆಗಿ ಸಮ್ ಡೇ ಇಟ್ ವಿಲ್ ಬ್ರೇಕ್ ವಿತೌಟ್ ಯುವರ್ ನೋಟಿಸ್. ಹಾಗಾಗಿ ನೀವು ಲೆಡ್ಡು, ಸಾಲ್ಡರು, ಟರ್ಬೈನ್ ಬ್ಲೇಡ್ಸು ಇಲ್ಲೆಲ್ಲ ನಾವು ಕ್ರೀಪ್ನ ನೋಡ್ಬೋದು. ಬಿಕಾಸ್ ದೋಸ್ ಆರ್ ಆಲ್ ಅಂಡರ್ಗೋ ಅಥವಾ ವರ್ಕ್ಡ್ ಅಂಡರ್ ಹೈ ಟೆಂಪ್ರೇಚರ್ಸ್. ಸ್ಟೀಮ್ ಪೈಪ್ಲೈನ್ಸ್, ಎಂಜಿನ್ಸ್. ಸೊ ಥೌಸಂಡ್ಸ್ ಆಫ್ ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಆ ಮೆಟೀರಿಯಲ್ ಒಳಗಡೆ. ಆ ಮೆಟೀರಿಯಲ್ಗಳು ಕ್ರೀಪ್ ಅನ್ನೋ ಒಂದು ಗುಣಲಕ್ಷಣಗಳನ್ನ, ಅಂದರೆ ಕ್ರೀಪ್ನ ರೆಸಿಸ್ಟ್ ಮಾಡೋ ಗುಣಲಕ್ಷಣಗಳನ್ನ ಹೊಂದಿದ್ರೆ ಸೊ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಯು ಶುಡ್ ರೀಪ್ಲೇಸ್ ವೆನೆವರ್ ಯು ಫೌಂಡ್ ಸಮ್ ಕ್ರ್ಯಾಕ್ ಆರ್ ನಿಮ್ಗೆ ಗೊತ್ತಾಗುತ್ತೆ ಡಿಫಾರ್ಮೇಷನ್ ಆಗ್ತಿರೋದು, ಅಂಥ ಟೈಮಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋದು.
ಸೊ ಎಂಡ್ಯೂರೆನ್ಸ್ ಈಸ್ ಅ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ವಿತ್ಸ್ಟ್ಯಾಂಡ್ ಸ್ಟ್ರೆಸ್ ಫಾರ್ ಎ ಲಾಂಗ್ ಟೈಮ್. ತುಂಬ ದಿನಗಳ ಕಾಲ ಸ್ಟ್ರೆಸ್ನ ತಡ್ಕೊಂಡು ಮೆಟೀರಿಯಲ್ಲು ಬ್ರೇಕ್ ಆಗ್ದಂಗೆ ಇದ್ದರೆ ಅಂಥ ಗುಣಲಕ್ಷಣಕ್ಕೆ ನಾವು ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಸೊ ಅಲಾಯ್ ಸ್ಟೀಲ್, ಗೇರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡೋ ಅಲಾಯ್ ಸ್ಟೀಲ್ ಎಂಡ್ಯೂರೆನ್ಸ್ ಆಗಿರುತ್ತೆ. ಗೇರ್ಸಲ್ಲಿ ಎಂಡ್ಯೂರೆನ್ಸ್ ಇರುತ್ತೆ. ಎಂಜಿನ್ ಪಾರ್ಟ್ಸಲ್ಲಿ ಎಂಡ್ಯೂರೆನ್ಸ್ ಗುಣಲಕ್ಷಣಗಳಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಫೆಟಿಗ್. ಸೊ ಫೆಟಿಗ್ ಬಗ್ಗೆನೂ ಕೂಡ ನೀವು ಪ್ರೀವಿಯಸ್ ವಿಡಿಯೋ ಸೆಷನ್ಸಲ್ಲಿ ನೋಡಿರ್ತೀರಿ. ಫೆಟಿಗ್ ಅಂತ ಹೇಳಿದ್ರೆ ಇಟ್ಸ್ ಎ ಫೇಲ್ಯೂರ್ ಆಫ್ ಎ ಮೆಟೀರಿಯಲ್ ಡ್ಯೂ ಟು ರಿಪೀಟೆಡ್ ಸೈಕ್ಲಿಕ್ ಲೋಡಿಂಗ್. ಫಾರ್ ಎಕ್ಸಾಂಪಲ್ ಈಗ ನೋಡಿ ಗೇರ್ ನೋಡ್ತಾ ಇದ್ದೀರಿ. ಸೊ ಗೇರ್ ವಿಲ್ ರನ್ ವೆನ್ ಎವರ್ ದ ಎಂಜಿನ್ ಸ್ಟಾರ್ಟ್, ಅಥವಾ ನೀವೇನು ಮೆಷಿನ್ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ರೊಟೇಟ್ ಆಗೋ ಎಲಿಮೆಂಟು ಗೇರ್. ಸೊ ಒಂದು ಟೀತ್ಗೂ ಇನ್ನೊಂದು ಟೀತ್ಗೂ ಇಂಪ್ಯಾಕ್ಟ್ ಆಗ್ತಾನೇ ಇರುತ್ತೆ. ರಿಪೀಟೆಡ್ ಆಗಿ ಅದು ಇಂಪ್ಯಾಕ್ಟ್ನ ತಡ್ಕೊಳ್ತಾ ಇರೋದ್ರಿಂದ ವೆನ್ ಎವರ್ ಇಟ್ ಈಸ್ ಲೈಕ್ ರಿಪೀಟ್ ಆಗಿ ಲೋಡ್ ಅಪ್ಲೈ ಆದಾಗ ಮೆಟೀರಿಯಲ್ ಏನಾಗುತ್ತೆ, ಡಿಫಾರ್ಮೇಷನ್ ಆಗಿ ಬೇಗ ಅದೇನಾಗುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಗುಣಲಕ್ಷಣಗಳಿಗೆ ನಾವು ಫೆಟಿಗ್ ಫೇಲ್ಯೂರ್ ಅಂತ ಕರಿತೀವಿ. ಎಸ್ಪೆಷಲಿ ಏರ್ಕ್ರಾಫ್ಟ್ ಕಾಂಪೊನೆಂಟ್ಸ್ ಮತ್ತು ರೊಟೇಟಿಂಗ್ ಶಾಫ್ಟ್ಸಲ್ಲಿ ನಾವು ಫೆಟಿಗ್ ಅನ್ನೋ ಫಿನಾಮಿನಾನ ಜಾಸ್ತಿ ನೋಡ್ತೀವಿ. ವೆನ್ ಎವರ್ ದೆರ್ ಇಸ್ ಎ ಕಾಂಪೊನೆಂಟ್ ವಿಚ್ ಸಬ್ಜೆಕ್ಟೆಡ್ ಟು ವೈಬ್ರೇಷನ್ ಆರ್ ರೊಟೇಷನ್, ಫೆಟಿಗ್ ಇಸ್ ಎ ಕಾಮನ್ ಥಿಂಗ್. ಸೊ ದಟ್ ವಿ ಶುಡ್ ಅವಾಯ್ಡ್. ಫೆಟಿಗ್ ಆಗದೇ ಇರೋ ಥರ ನೋಡಿಕೊಂಡು ಮೇಂಟೆನೆನ್ಸ್ ಮಾಡಿ ಎವ್ರಿ ಮೆಕ್ಯಾನಿಕಲ್ ರೊಟೇಟಿಂಗ್ ಕಾಂಪೊನೆಂಟ್ಸ್ನ, ವೈಬ್ರೇಟಿಂಗ್ ಕಾಂಪೊನೆಂಟ್ಸ್ನ ಪೀರಿಯಡಿಕಲಿ ಚೆಕ್ ಮಾಡಿದ್ರೆ ಫೆಟಿಗ್ ಫೇಲ್ಯೂರ್ನ ಅವಾಯ್ಡ್ ಮಾಡ್ಬೋದು. ಲಾಸ್ಟ್ property is machinability. So as the name indicates, it's the ability of a material which can be easily cut or shaped or finish by using machine tools. ಯಾವ ಒಂದು ವಸ್ತುಗಳನ್ನ ಈಸಿಯಾಗಿ ಕಟ್ ಮಾಡ್ಬೋದು, ಈಸಿಯಾಗಿ ನಮಗೆ ಬೇಕಾಗಿರೋ ಶೇಪಿಗೆ ತರ್ಬೋದು, ಈಸಿಯಾಗಿ ಫಿನಿಶ್ ಮಾಡ್ಬೋದು, ಅಂಥ ಒಂದು ಗುಣಲಕ್ಷಣ ಇರುವಂಥ ಮೆಟೀರಿಯಲು ಮೆಷಿನಬಿಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಬ್ರಾಸ್ ಮತ್ತು ಸ್ಟೀಲು ತುಂಬ ಗುಡ್ ಮೆಷಿನಬಿಲಿಟಿ ಇದೆ ಅಂತ ಹೇಳ್ಬೋದು. ಹಂಗಾಗಿ ನಾವು ಟರ್ನಿಂಗಲ್ಲಿ, ಡ್ರಿಲ್ಲಿಂಗಲ್ಲಿ, ಮಿಲ್ಲಿಂಗ್ ಆಪ್ರೇಷನಲ್ಲಿ, ಇನ್ನೂ ತುಂಬ ಆಪ್ರೇಷನ್ಸ್ ಇದ್ದಾವೆ. ಅಲ್ಲೆಲ್ಲ ನಾವು ಮೆಷಿನಿಂಗ್ ಆಗುವಂಥ ಮೆಟೀರಿಯಲ್ಸನ್ನು ತೊಗೊಂಡು ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ತರ್ಬೋದು. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.